ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಂಪ್ರಶ್ನ ವೇದಿಕೆಯ ಸಮಸ್ತ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಒಬ್ಬರು ಹಿರಿಯರು ಪ್ರಶ್ನೆ ಕೇಳಿದ್ದಾರೆ, ರಾಮಚಂದ್ರ ರಾವ್ ಅನ್ಕೊಳ್ತೇನೆ. ಅವರು ಈ ಶರೀರವನ್ನ ತ್ಯಾಗ ಮಾಡಿದ ವ್ಯಕ್ತಿಗೆ 10ನೇ ದಿವಸ ಒಂದು ಧರ್ಮೋದಕ ಅಂತ ಎಲ್ಲರೂ ಅವನ ಹೆಸರಿನಲ್ಲಿ ಬಂಧುಗಳು, ಮಿತ್ರರು, ಆತ್ಮೀಯರು, ಅವನ ಸಹೋದ್ಯೋಗಿಗಳು ಯಾರೆಲ್ಲ ಅವನ ಅತ್ಯಂತ ಆಪ್ತರಿದ್ದಾರೋ ಅವರೆಲ್ಲರೂ ಕೂಡ ಆ ಧರ್ಮೋದಕ ಅಂತ ಹೋಗಿ ಅಧಿಕಾರ ಇದ್ದವರು ವಸ್ತ್ರೋದಕ ಕೇಶೋದಕಗಳನ್ನ ಕೊಟ್ರೆ, ಅಧಿಕಾರ ಇಲ್ಲದವರು ಕೇವಲ ಅಕ್ಕಿ ನೀರನ್ನ ಅವನ ಹೆಸರಿನಲ್ಲಿ ತರ್ಪಣ ಕೊಡುವಂತಹ ಒಂದು ವಿಧಿ ಇದೆ. ಈ ವಿಧಿಯನ್ನ ಕೊಡುವುದರ ಅಭಿಪ್ರಾಯ ಏನು ಅಂದ್ರೆ, ಆ ಉತ್ತಮ ಜೀವಿಗೆ ಪುಣ್ಯ ಲಭ್ಯವಾಗಲಿ ಅಂತ ಇರುತ್ತೆ. ಇದರ ಮೇಲೆ ಒಬ್ಬರ ಪ್ರಶ್ನೆ, ಈ ರೀತಿಯಾಗಿ ನಾವು ಮಾಡುವಂತಹ ಕರ್ತವ್ಯದಲ್ಲಿ ಆ ವ್ಯಕ್ತಿಗೆ ನಮ್ಮ ಪುಣ್ಯ ಸಮಗ್ರವಾಗಿಯೂ ಕೊಡುವುದಾಗುತ್ತೋ ಅಥವಾ ಅದರಲ್ಲಿ ನಮ್ಗೆ ಉಳಿಯುತ್ತೋ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನಾವು ಆ ವ್ಯಕ್ತಿಯ ಹೆಸರನ್ನ ಹೇಳಿ ಕೊಡುವಂತಹ ಯಾವುದೇ ಒಂದು ತರ್ಪಣೆ ಏನಿರ್ಬೋದು ಅದು ಕೃತಜ್ಞತೆಯ ಸಮರ್ಪಣೆ ಹೊರತು ನಮ್ಮ ಸಮಗ್ರ ಪುಣ್ಯವನ್ನ ಕೊಡುವುದು ಅಥವಾ ನಾವು ಸಾಧನೆ ಮಾಡಿದ್ದನ್ನ ಬಿಡುವುದು ಅಂತ ಅರ್ಥ ಅಲ್ಲ. ನಾವು ಕೆಲವೊಮ್ಮೆ ಸಕಾಮವಾಗಿ ಮಾಡಿದಂತಹ ಕರ್ತವ್ಯಗಳಲ್ಲಿ ಹುಟ್ಟಿದ್ದಂತಹ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅನ್ನುವಂಥದ್ದು ಅಲ್ಲಿ ಅವನಿಗೆ ಕೊಡುವುದಾಗತ್ತೆ. ಇದರಿಂದ ಅವನಿಗೆ ನಷ್ಟ ಆಗುದಿಲ್ಲ, ಯಾಕೆಂದ್ರೆ ಅಂತಹ ಸಜ್ಜನನ್ನ ನೆನಪಿಸಿಕೊಂಡು ಅಲ್ಲಿ ತನಕ ಹೋಗಿ ನಾವು ಅವನ ಹಿತಕ್ಕಾಗಿ ನಾವು ಮಾಡಿದ ಒಳ್ಳೆ ಕೆಲಸ ಆದದ್ರಿಂದ, ಮತ್ತು ಸಾಂತ್ವನ ಹೇಳುವ ಮಾತು, ಅವರಿಗೆ ಜೊತೆಯಲ್ಲಿ 4 ಜನ ನಮ್ಮವರು ಅಂತ ಬಂದ್ರು ಅನ್ನುವ ಧೈರ್ಯದ ಪ್ರವೃತ್ತಿ ಏನಿದೆ, ಧೈರ್ಯ ನೀಡುವ ಪ್ರವೃತ್ತಿ ಏನಿದೆ, ಇದು ಆ ಮನೆಯ ವ್ಯಕ್ತಿಗಳಿಗೆಲ್ಲರಿಗೂ ಸಂತೋಷ ನೀಡುವಂಥದ್ದಾದ್ರಿಂದಾಗಿ ನಮಗೂ ಮರಳಿ ಆ ಸತ್ಕರ್ಮ ಮಾಡಿದ್ದಕ್ಕಾಗಿ ಒಂದು ಪುಣ್ಯ ಇದ್ದೇ ಇದೆ. ಇದು ನಾವು ಪುಣ್ಯವನ್ನ ಕಳ್ಕೊಂಡು ಏನೋ ನಷ್ಟವಾಗುತ್ತೆ ಅನ್ನೋ ರೀತಿ ಅಲ್ಲ. ಪುಣ್ಯ ಯಾವಾಗ ನಷ್ಟವಾಗುವುದು ಅಂತಂದ್ರೆ, ನಾವು ಯಾರಾದರೂ ಒಬ್ಬರ ಹತ್ರ ವಿಶೇಷವಾಗಿ ವಸ್ತುವನ್ನ ಸ್ವೀಕರಿಸಿದಾಗ ಆಗ ಪುಣ್ಯ ಅನ್ನೋದು ಹ್ರಾಸವಾಗುತ್ತೆ. 2 ರೀತಿಯಲ್ಲಿ, ಸಹಾಯವಾಗಿಯೂ ಧರ್ಮವಾಗಿಯೂ ಪಡಿಬಹುದು, ದಾನವಾಗಿಯೂ ಪಡಿಬಹುದು. ದಾನವಾಗಿ ಪಡೆದಾಗ ಹೆಚ್ಚು ಪುಣ್ಯ ನಾಶವಾಗುತ್ತೆ, ಧರ್ಮವಾಗಿ ಪಡೆದಾಗ ಕಷ್ಟದ ಪರಿಸ್ಥಿತಿ ಅಲ್ಲದನ್ನ ಸ್ವೀಕರಿಸ್ತಾ ಇರುವುದಾದ್ರಿಂದಾಗಿ ಒಂದು ಭಾಗದ ಪುಣ್ಯ ನಷ್ಟವಾಗುತ್ತೆ. ಆದ್ರೆ ಇಲ್ಲಿ ಅದು ದಾನವೂ ಅಲ್ಲ ಧರ್ಮವೂ ಅಲ್ಲ ಅನ್ನುವ ದೃಷ್ಟಿಯಿಂದ ಆತನ ನೀಡುವಿಕೆ ಅದು ಅಂದ್ರೆ ಹಿತದ ದೃಷ್ಟಿಯಿಂದ ಅವರನ್ನ ಒಳ್ಳೆಯ ಭಾವನೆಯಿಂದ ಹರಕೆಯನ್ನ ನಾವು ಹಾರೈಸುವುದಾದ್ರಿಂದಾಗಿ ಇದರಲ್ಲಿ ವಿಶೇಷವಾದ ಪುಣ್ಯದ ನಷ್ಟ ಅನ್ನುವ ಪ್ರಸಂಗವನ್ನ ಶಾಸ್ತ್ರಕಾರರು ನೀಡುವುದಿಲ್ಲ. ಆದ್ರಿಂದಾಗಿ ಅದಕ್ಕೋಸ್ಕರ ನಾವು ಹೋದ್ರೆ ನಮ್ಮ ಪುಣ್ಯ ನಷ್ಟ ಆಗುತ್ತೋ ಅನ್ನುವ ಭಯ ಬೇಕಿಲ್ಲ. ಇದು ಕರ್ತವ್ಯ. ಆ ಸಂದರ್ಭದಲ್ಲಿ ಆ ಮನೆಯ ಎಲ್ಲ ಕಳೆದುಕೊಂಡ ನೋವಿನಲ್ಲಿರುವವರಿಗೆ ಹಿತವಚನವನ್ನಾಡಿ ಧೈರ್ಯವನ್ನ ತುಂಬುವಂತಹ ಪ್ರವೃತ್ತಿಯೂ ಹೌದಾದ್ರಿಂದಾಗಿ, ಮತ್ತು ಆ ಕಾಲದಲ್ಲಿ ಆ ವ್ಯಕ್ತಿಯ ಮೂಲಕ ಭಗವಂತನಿಗೊಂದು ಸೇವೆ ಅನ್ನುವ ದೃಷ್ಟಿಯಿಂದ ಮಾಡುವುದಾದ್ರಿಂದಾಗಿ ಇದು ಪುಣ್ಯ ನಷ್ಟ ಆಗುತ್ತೆ ಅನ್ನುವ ಭಯ ಬೇಕಿಲ್ಲ. ನಮಸ್ಕಾರ.